ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿಜೇತ ಗಿಲ್ಲಿ ನಟ ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸ್ತಾ ಇರೋ ಸಿನಿಮಾದ ಹೆಸರು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಾಗಿದೆ. ಅದುವೇ ಪಳಾರ್. ಸಿನಿಮಾದ ಶೀರ್ಷಿಕೆ ಮತ್ತು ಫಸ್ಟ್ ಲುಕ್ ಅಧಿಕೃತವಾಗಿ ರಿಲೀಸ್ ಆಗಿದೆ. ಮೊನ್ನೆಯಷ್ಟೇ ಚಿತ್ರೀಕರಣ ಕೂಡ ಆರಂಭ ಆಗಿದೆ. ಮತ್ತೊಂದು ಕಡೆ ಗಿಲ್ಲಿ ನಟ ಕೂಡ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದಾರೆ. ಇನ್ನು ಶೂಟಿಂಗ್ ಆರಂಭ ಆಗ್ತಾ ಇದ್ದಂತೆ ಪಳಾರ್ಗೆ ಅಂದ್ರೆ ಗಿಲ್ಲಿಗೆ ನಾಯಕಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ಬಿಗ್ ಬಾಸ್ ಮನೆಯಲ್ಲಿ ಕ್ಲೋಸ್ ಫ್ರೆಂಡ್ಸ್ ಆಗಿ ತುಂಟಾಟಗಳಿಂದ ಪ್ರೇಕ್ಷಕರ ಮನಗೆದ್ದಿದ್ದಂತಹ ಗಿಲ್ಲಿ ಮತ್ತು ಕಾವ್ಯ ಶೈವ ಇಬ್ಬರ ನಡುವಿನ ಆತ್ಮೀಯತೆ ಬಿಗ್ ಬಾಸ್ 12 ನಲ್ಲಿ ಸಖತ್ ಸೌಂಡ್ ಕೂಡ ಮಾಡಿತ್ತು. ಶೋ ಮುಗಿದ ಮೇಲೂ ಕೂಡ ಈ ಜೋಡಿ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಸಕ್ಸಸ್ ಆಗಿದೆ. ಅನೇಕ ಕಾರ್ಯಕ್ರಮಗಳಲ್ಲಿ ಒಟ್ಟೊಟ್ಟಾಗಿ ಕಾವು ಮತ್ತು ಗಿಲ್ಲಿ ಜೋಡಿ ಮೋಡಿ ಮಾಡ್ತಿದೆ. ಹಾಗಾಗಿ ಅಭಿಮಾನಿಗಳು ಕೂಡ ಗಿಲ್ಲಿ ನಟ ಅವರ ಮೊದಲ ಚಿತ್ರಕ್ಕೆ ಕಾವ್ಯ ಅವರೇ ನಾಯಕಿ ಆಗಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸಿದ್ರು. ಇದೀಗ ಕಾವ್ಯ ಶೈವ ಅವರ ಅಫಿಷಿಯಲ್ ಫ್ಯಾನ್ ಪೇಜ್ ನಲ್ಲಿ ಪಳಾರ್ ಚಿತ್ರದ ಪೋಸ್ಟರ್ ಅನ್ನ ಶೇರ್ ಮಾಡಲಾಗಿದೆ. ಇದರಲ್ಲಿ ಮುಖ ಕಾಣದೇ ಇರುವ ನಾಯಕಿಯ ಫೋಟೋವನ್ನ ಅಪ್ಲೋಡ್ ಮಾಡಲಾಗಿದೆ. ಈ ಫೋಟೋದಲ್ಲಿರುವುದು ಬೇರಾರೂ ಅಲ್ಲ, ಅದು ಕಾವ್ಯ ಶೈವ ಅನ್ನೋದು ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಜನರ ಮನಸ್ಸು ಗೆದ್ದಿದ್ದಂತಹ ಗಿಲ್ಲಿ ಕಾವು ಜೋಡಿ ಸಿನಿಮಾದಲ್ಲೂ ಕೂಡ ಮೋಡಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು ಅಭಿಮಾನಿಗಳಿಗೆ ಖುಷಿ ಕೊಡ್ತಿರುವಂತಹ ವಿಚಾರ. ಆದರೆ ಅಧಿಕೃತವಾಗಿ ಚಿತ್ರತಂಡದಿಂದ ನಾಯಕಿಯ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗಿಲ್ಲ. ಅತಿ ಶೀಘ್ರದಲ್ಲೇ ಚಿತ್ರದ ನಾಯಕಿಯ ಬಗ್ಗೆ ಅಫಿಷಿಯಲ್ ಆಗಿ ಮಾಹಿತಿಯನ್ನ ಹಂಚಿಕೊಳ್ಳಲಿದೆ.